Let us consider another example on relations. So in our previous video classes we have worked out some of the examples. In this class let us consider another question of verification on equivalence relation or not. ನೋಡಿ ಏನಿದೆ ಎಕ್ಸಾಂಪಲ್ ಅಬ್ಸರ್ವ್ ಮಾಡೋಣ. ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ z of integers. So here the set z of integers given by r is equal to a comma b such that 2 divides a minus b. You have to prove that it is an equivalence relation. ನೋಡಿ ಇದು ಆಲ್ರೆಡಿ ಅವ್ರು ಈಕ್ವಲೆನ್ಸ್ ರಿಲೇಷನ್ ಅಂತ ಕೊಟ್ಟಿರೋದ್ರಿಂದ ಇದು ರಿಫ್ಲೆಕ್ಸಿವ್ ಆಗಬೇಕು, ಸಿಮೆಟ್ರಿಕ್ ಆಗಬೇಕು, ಟ್ರಾನ್ಸಿಟಿವ್ ಆಗಬೇಕು. ಸೊ ಮೇಕ್ ಶೋರ್ ದಟ್ ದೀಸ್ ತ್ರೀ properties holds good. So let us continue to solve this problem in this session. So let us write down the relation. So what is given? So the given relation is r is equal to ab such that ನೋಡಿ 2 divides a minus b ಅಂತ ಇದೆ. 2 divides a minus b. ಸೊ ಇದನ್ನು ನಾವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. 2 divides a minus b, ದಟ್ ಈಸ್ ಅವರ್ ರಿಲೇಷನ್. ಸೊ ಇದರ ಕಡೆ ನಮ್ಮ ಕಾನ್ಸಂಟ್ರೇಷನ್ ಇರಲಿ. ಸೊ ವಾಟ್ ಈಸ್ ಗಿವನ್? 2 divides ಡಿಫ್ರೆನ್ಸ್ a minus b. ಓಕೆ, ರಿಫ್ಲೆಕ್ಸಿವ್ ಚೆಕ್ ಮಾಡೋಣ. ರಿಫ್ಲೆಕ್ಸಿವ್ ಪ್ರಾಪರ್ಟಿ ಅಥವಾ ರಿಫ್ಲೆಕ್ಸಿವ್ ಇದು ಆಗುತ್ತಾ? ಸೊ ಆಗಬೇಕು. ಸೊ ಈಕ್ವಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡಬೇಕು. ಸೊ ನಮಗೆ ಈಕ್ವಲೆನ್ಸ್ ರಿಲೇಷನ್ ಆಗಬೇಕಂದ್ರೆ ರಿಫ್ಲೆಕ್ಸಿವ್ ಆಗಬೇಕು, ಸಿಮೆಟ್ರಿಕ್ ಆಗಬೇಕು, ಟ್ರಾನ್ಸಿಟಿವ್ ಆಗಬೇಕು. ಸೊ ರಿಫ್ಲೆಕ್ಸಿವ್ ಮೀನ್ಸ್ ಎನಿ ಎಲಿಮೆಂಟ್ ರಿಲೇಟೆಡ್ ಟು ಇಟ್ ಸೆಲ್ಫ್ ಆಗಬೇಕು. ಸೊ ದಿಸ್ ಮೀನ್ಸ್ ನೋಡಿ ಇಲ್ಲಿ 2 divides a minus b ಅಂತ ಇದೆ. ಹಾಗಾದರೆ ನಮಗಿದೇನಾಯಿತು? ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಅಂದರೆ ಅರ್ಥ ಏನು? 2 divides a minus a ಅಂದರೆ ಅದರ ಅರ್ಥ ಏನು? 2 divides ನೋಡಿ a minus a means what? 0. ಸೊ ಡೆಫಿನೆಟ್ಲಿ 2 0ವನ್ನು ಭಾಗಿಸುತ್ತೆ. 2 divides 0 which is true. So therefore r is reflexive. So let us go for symmetric property. ನೋಡಿ ಸಿಮೆಟ್ರಿಕ್ ಪ್ರಾಪರ್ಟಿ. ಸೊ ಸಿಮೆಟ್ರಿಕ್ ಪ್ರಾಪರ್ಟಿ ನಮಗೆ ನೋಡಿ ಎ ಬಿ ಅಂತಕ್ಕಂಥ ಪೇರ್ ಇದ್ದರೆ ಬಿ ಎ ಅಂತಕ್ಕಂಥ ಪೇರ್ ಇರಬೇಕು. ಸೊ ಈಗ ಹಾಗಾದರೆ ಎ ಬಿ ಬಿಲಾಂಗ್ಸ್ ಟು ಆರ್ ಮೀನ್ಸ್ ಕೊಟ್ಟಿರೋ ಡೆಫಿನಿಷನ್ ಪ್ರಕಾರ 2 divides a minus b ಅಂತ ಆಗಿದೆ. ಸೊ ವೇರ್ ಎ ಆ್ಯಂಡ್ ಬಿ ಆರ್ ನ್ಯಾಚುರಲ್ ನಂಬರ್ಸ್. ಸೊ ಯಾವುದೇ ಇಂಟೀಜರ್ಸ್. ಸೊ ಯಾವುದೇ ಎರಡು ಇಂಟೀಜರ್ಸ್ನ ಮೈನಸ್ ಮಾಡಿದ್ರೆ ಬರ್ತಕ್ಕಂಥ ಆನ್ಸರು ದಟ್ ಈಸ್ ಡಿವಿಷಬಲ್ ಬೈ 2. ಸೊ 2 divides a minus b ಮೀನ್ಸ್ ಸೊ 2 a minus b ನ ಡಿವೈಡ್ ಮಾಡಿದೆ ಅಂದಮೇಲೆ ಆಬ್ವಿಯಸ್ಲಿ b minus a, 2 divides b minus a. ಸೊ 2 a minus b ಅನ್ನು ಡಿವೈಡ್ ಮಾಡೋದಾದರೆ 2 ಆಲ್ಸೋ divides b minus a. ಸೊ ದಿಸ್ ಇಸ್ ಟ್ರೂ. ದೇರ್ಫೋರ್ r is symmetric. ಓಕೆ, ಸಿಮೆಟ್ರಿಕ್ ಪ್ರಾಪರ್ಟಿ ನಾವು ಇಷ್ಟು ಮಾಡಿದರೆ ಸಾಕು. ನೋಡಿ ಇಲ್ಲಿ ಏನಂತ ಅಂದರೆ, ಫಾರ್ ಎಕ್ಸಾಂಪಲ್ ನಾನೀಗ ಒಂದು ಪೇರನ್ನು ತೊಗೊತೀನಿ ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಸೊ 4, 2 ಅಂತ ತೊಗೊಳ್ತೀನಿ. ಸೊ ನಮ್ಮ ಡೆಫಿನೇಷನ್ ಪ್ರಕಾರ a minus b ಅಂದರೆ 4 minus 2 ದಟ್ ಈಸ್ 2. ಅಂದರೆ ಇಲ್ಲಿ ಏನಾಯಿತು ನೋಡಿ, 2 divides ದ ಡಿಫ್ರೆನ್ಸ್ ನೋಡಿ ಎಷ್ಟಿದೆ? 2 divides 2. ಸೊ ಅದಕ್ಕೆ ನಾನು ಹೇಳಿದ್ದೆ. ಸೊ 2 divides 2 ಆದರೆ 2 ಆಲ್ಸೋ ಡಿವೈಡ್ಸ್ 2 minus 4. 2 minus 4 ಅಂದರೆ ಎಷ್ಟಾಗುತ್ತೆ? -2. ಸೊ 2 ಆಲ್ಸೋ ಡಿವೈಡ್ಸ್ -2. ಅದಕ್ಕೋಸ್ಕರ ಸಿಮೆಟ್ರಿಕ್ ಪ್ರಾಪರ್ಟಿ ಆಲ್ಸೋ ಹೋಲ್ಡ್ಸ್ ಗುಡ್. ಟ್ರಾನ್ಸಿಟಿವ್. ಸೊ ಲೆಟ್ ಅಸ್ ಕನ್ಸಿಡರ್ ದ ಟ್ರಾನ್ಸಿಟಿವ್ ಪ್ರಾಪರ್ಟಿ. ಸೊ ಟ್ರಾನ್ಸಿಟಿವ್ ಪ್ರಾಪರ್ಟಿಗೆ ಸೊ ಜನರಲ್ಲಾಗಿ ನಮಗೆ ಗೊತ್ತಿದೆ. ಸೊ ಎ ಬಿ ಬಿ ಸಿ ಇಂಪ್ಲಾಯ್ಸ್ ಎ ಸಿ ಬಿಲಾಂಗ್ಸ್ ಟು ಆರ್ ಆಗಬೇಕು. ಸೊ ನೆನಪಿಟ್ಕೊಳ್ಳೋಣ, ಇಲ್ಲಿ ಎ ಮತ್ತು ಬಿ ದೇ ಆರ್ ಇಂಟೀಜರ್ಸ್. ಸೊ ಇವು ಇಂಟೀಜರ್ಸ್ ಆಗಿದ್ದಾವೆ. ಸೊ ಎ ಬಿ ಬಿಲಾಂಗ್ಸ್ ಟು ಆರ್ ಅಂದರೆ ಅರ್ಥ ಏನು?
2 divides the difference ಆಯಿತು ನೋಡಿ. 2 divides a minus b and ಅರ್ಥ ಮಾಡ್ಕೊಳ್ಳೋಣ. 2 divides ನೋಡಿ ಬಿ ಸಿ ಬಿಲಾಂಗ್ಸ್ ಟು ಆರ್ ಅಂದರೆ ಆರ್ ಡಿಫ್ರೆನ್ಸ್. 2 divides ಏನು ಬಿ ಮೈನಸ್ ಸಿ. ಸೊ ಲೆಟ್ ಮಿ ರೈಟ್ ಇಟ್ ಒನ್ಸ್ ಅಗೈನ್. 2 divides a minus b and 2 divides b minus c. ಓಕೆ, ಸೊ ಎರಡು ಅಂತಕ್ಕಂಥದ್ದು ಈ ಡಿಫ್ರೆನ್ಸನ್ನು ಡಿವೈಡ್ ಮಾಡುತ್ತೆ, ಈ ಡಿಫ್ರೆನ್ಸನ್ನು ಡಿವೈಡ್ ಮಾಡುತ್ತೆ. ಮಾತ್ರ ಎರಡು ಇಂಟೀಜರ್ಸ್ ಇರುತ್ತೆ. ಸೊ ಎರಡು ಇಂಟೀಜರ್ಸ್ನ ನಾವು ಕಳೆದರೆ ಆ ಆನ್ಸರು 2ರಿಂದ ಡಿವೈಡ್ ಆಗುತ್ತೆ. ಇನ್ನೆರಡು ಇಂಟೀಜರ್ ತೊಗೊಂಡಿರ್ತೀನಿ, ಆ ಡಿಫ್ರೆನ್ಸ್ ಕೂಡ 2ರಿಂದ ಡಿವೈಡ್ ಆಗುತ್ತೆ. ಹಾಗಾದರೆ 2 divides ನೋಡಿ, ಇದು ಒಂದು ಇಂಟೀಜರ್, ಇದು ಒಂದು ಇಂಟೀಜರ್. ದೇರ್ಫೋರ್ 2 divides ದಿಸ್ ಎ ಮೈನಸ್ ಬಿ ಪ್ಲಸ್ ಬಿ ಮೈನಸ್ ಸಿ ಅಂದರೆ ಅವೆರಡರ ಸಮ್ಮನ್ನು ಕೂಡ 2 ಡಿವೈಡ್ ಮಾಡುತ್ತೆ. ಹಾಗಾದರೆ 2 divides ನೋಡಿ, ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಯಿತು. 2 divides ಏನಾಯ್ತು ನೋಡಿ, ಅದು ಎ ಮೈನಸ್ ಸಿ. ಸೊ ನೆಕ್ಸ್ಟ್ ಸ್ಟೆಪ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. 2 divides ಎ ಮೈನಸ್ ಸಿ ಅರ್ಥ ಏನು, ಇಲ್ಲಿಂದ ಕಂಟಿನ್ಯೂ ಮಾಡೋಣ. ನಮಗೇನು ಬಂತು, 2 divides ಎ ಮೈನಸ್ ಸಿ. ಸೊ 2 divides a minus c means AC belongs to R ಅಂತ ಆಯಿತು. ಅಲ್ಲಿಗೆ ನಾವು ತೊಗೊಂಡಿರ್ತಕ್ಕಂಥ ಪೇರ್ಸು ಎ ಬಿ ಬಿ ಸಿ ಬಿಲಾಂಗ್ಸ್ ಟು ಆರ್ ಇಂಪ್ಲೈಸ್ ಎ ಸಿ ಬಿಲಾಂಗ್ಸ್ ಟು ಆರ್. ದೇರ್ ಫೋರ್ ಆರ್ ಈಸ್ ಟ್ರಾನ್ಸಿಟಿವ್. ನೋಡಿ, ಅಬ್ಸರ್ವ್ ಮಾಡಿ. ಸೊ ದಿಸ್ ಈಸ್ ದ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್. ಸೊ ಇಲ್ಲಿ ನಾವು ಪೇರ್ಸನ್ನು ಬರೆಯೋ ಅವಶ್ಯಕತೆ ಇಲ್ಲ. 2 divides a minus b ಅಂತ ನೆನ್ಪಿಟ್ಕೊಳ್ಳೋ ರಿಲೇಷನನ್ನು, ವೇರ್ ಎ ಬಿ ಆರ್ ನಥಿಂಗ್ ಬಟ್ ಇಂಟೀಜರ್ಸ್. ಸೊ ಹಾಗಾದರೆ 2 ಅಂತಕ್ಕಂಥದ್ದು 2 divides ದ ಡಿಫ್ರೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಎ ಮೈನಸ್ ಬಿ ಇದು ರಿಫ್ಲೆಕ್ಸಿವ್ ಆಗುತ್ತೆ, ಸಿಮೆಟ್ರಿಕ್ ಆಗುತ್ತೆ, ಟ್ರಾನ್ಸಿಟಿವ್ ಆಗುತ್ತೆ. ದೇರ್ ಫೋರ್ ದಿಸ್ ಗಿವನ್ ರಿಲೇಷನ್ ಈಸ್ an equivalence ರಿಲೇಷನ್. ಕಂಟಿನ್ಯೂ ಆಗಿ ನಾವು ನೋಟ್ಸಲ್ಲಿ ಬರೆದ್ರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಯಿತು. ಸೊ ಲೆಟ್ ಅಸ್ ಕನ್ಸಿಡರ್ ಅನದರ್ ಪ್ರಾಬ್ಲಮ್ ಇನ್ ದ ನೆಕ್ಸ್ಟ್ ಸೆಷನ್.